ಆಕೆ ಸ್ಯಾಂಡಲ್ವುಡ್ ಚಂದುಳ್ಳಿ ಚಲುವೆ. ಧಾರಾವಾಹಿಯಲ್ಲಿ ನಟಿಸಿ ಸಿನಿಮಾದಲ್ಲೂ ಮಿರ ಮಿಂಚ್ತಿದ್ಲು. ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಏನೋ ಮದುವೆಯಾಗಿ 2 ವರ್ಷಕ್ಕೆ ಸುಂದರಿ ಸಾವಿನ ಕದವನ್ನ ತಟ್ಟಿದ್ದಾಳೆ. ಶೋಭಿತಾ ಬ್ರಹ್ಮಗಂಟು ಕಳಚಿ ಬಿದ್ದಿದೆ. ಹಾಗಾದ್ರೆ ಆ ಸಾವಿಗೆ ಕಾರಣ ಏನು ಅನ್ನೋದು ಇವತ್ತಿಗೂ ಕೂಡ ಗೊತ್ತಾಗಿಲ್ಲ. ಆ ಸ್ಟೋರಿಯಲ್ಲಿ ತೋರಿಸ್ತೀವಿ ನೋಡಿ. ಚಂದುಳ್ಳಿ ಚೆಲುವೆ, ಬ್ಯೂಟಿಫುಲ್ ಬೆಡಗಿ, ಸ್ಯಾಂಡಲ್ವುಡ್ನ ಚೆರ್ರಿ, ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಶೋಭಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗಂಡ ಸುಧೀರ್ ರೆಡ್ಡಿ ಗೋವಾದಿಂದ ಹೈದರಾಬಾದ್ಗೆ ಬರುವಷ್ಟರಲ್ಲಿ ನೇಣಿಗೆ ಕೊರಳೊಡ್ಡಿದ್ದಾಳೆ. ನಟಿ ಶೋಭಿತಾ ಆತ್ಮಹತ್ಯೆಗೆ ಬಿಗ್ ಟ್ವಿಸ್ಟ್. ಡೆತ್ ನೋಟ್ನಲ್ಲಿ ಆತ್ಮಹತ್ಯೆ ರಹಸ್ಯ ಬಯಲು. ಹಾಸನದ ಸಕಲೇಶಪುರ ಮೂಲದ ನಟಿ ಶೋಭಿತಾ 2 ವರ್ಷದ ಹಿಂದಷ್ಟೇ ಮದುವೆಯಾಗಿದ್ರು. ಸಾಫ್ಟ್ವೇರ್ ಇಂಜಿನಿಯರ್ ಸುಧೀರ್ ರೆಡ್ಡಿ ಜೊತೆ ಸಪ್ತಪದಿ ತುಳಿದು ಹೈದರಾಬಾದ್ಗೆ ಶಿಫ್ಟ್ ಆಗಿದ್ರು. ಬಳಿಕ ಧಾರಾವಾಹಿಗಳಿಂದ ಶೋಭಿತಾ ದೂರ ಉಳಿದಿದ್ರು. ಆದ್ರೆ ಅದೇನಾಯ್ತೋ ಏನೋ ನಿನ್ನೆ ಮನೆಯಲ್ಲಿನ ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ. ಹೈದರಾಬಾದಿನ ಗಚ್ಚಿಗೌಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರ ತನಿಖೆ ವೇಳೆ ಡೆತ್ ನೋಟ್ ಕೂಡ ಸಿಕ್ಕಿದ್ದು. ನಟಿ ಶೋಭಿತಾ ಸಾವಿನ ಬಗ್ಗೆ ಅಸಲಿ ಕಾರಣ ಏನು ಅನ್ನೋದು, ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು ಅನ್ನುವ ವಿಚಾರ ತಿಳಿದು ಬರಲಿದೆ. ಸೂಸೈಡ್ಗೂ ಮುನ್ನ ಶೋಭಿತಾ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಡೆತ್ ನೋಟ್ನಲ್ಲಿ ಕೇವಲ 1 ಲೈನ್ನಲ್ಲಿ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ, ಇಫ್ ಯು ವಾಂಟ್ ಟು ಕಮಿಟ್ ಸೂಸೈಡ್ ಯು ಕ್ಯಾನ್ ಡೂ ಇಟ್ ಅಂತ ಬರೆದಿದ್ದಾರೆ. ಇದರ ಅರ್ಥ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ನೀನು ಬಯಸಿದಲ್ಲಿ ನೀನು ಅದನ್ನ ಮಾಡಬಹುದು ಅಂತ. ಸದ್ಯ ಯಾವ ಕಾರಣಕ್ಕೆ ಹೀಗೆ ಬರೆದ್ರೋ ಗೊತ್ತಿಲ್ಲ. ಒಂದು ಅನುಮಾನ ಮೂಡೋದು, ಗಂಡನ ಜೊತೆ ಚೆನ್ನಾಗಿ ಇರ್ಲಿಲ್ವಾ ಅಂತ. ಇದಕ್ಕೆ ಎಡೆ ಮಾಡಿಕೊಡೋ ಹಾಗೆ ತನ್ನ ಇನ್ಸ್ಟಾಗ್ರಾಂನಿಂದ ಗಂಡನ ಫೋಟೋ ಡಿಲೀಟ್ ಮಾಡಿದ್ದಾರೆ. ಇದೆಲ್ಲವೂ ಶೋಭಿತಾ ಸಾವಿನ ಬಗ್ಗೆ ಅನುಮಾನ ಮೂಡಿಸುತ್ತೆ. ಇದರ ಬೆನ್ನಲ್ಲೇ ಸಹನಟಿ ಸಮೀಕ್ಷಾ ಅಚ್ಚರಿ ಹೇಳಿಕೆ ಕೊಟ್ಟರು. ಏನು ಪ್ರಾಬ್ಲಮ್ ಆಗಿದೆ ಅವಳಿಗೆ? ಮದುವೆ ಇಷ್ಟ ಇರಲಿಲ್ವ? ಏನಾಯ್ತು ಮೇಡಮ್? ಮದುವೆ ಆಗೋಗ ಅವಳಿಗೆ ಇಷ್ಟ ಇರಲಿಲ್ವಂತೆ. ಆದರೆ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತ ಇವಳು ಹೇಳಿದ್ಲು. ನಾನೇ ಮಾತಾಡಿದ್ದೀನಿ ಮೇಡಮ್, ಏನು ಬೆಳಗ್ಗೆ ತಕ್ಷಣ ಅವರೇ ಕಾಫಿ ಟೀ ಎಲ್ಲ ಮಾಡಿಕೊಡ್ತಾರೆ ಅವಳಿಗೆ. ಅವಳೇ ಹೇಳಿದಾಳೆ, ಒಂದು ದಿವಸಕ್ಕೂ ನೆಗೆಟಿವ್ ಆಗಿ ಏನೂ ಹೇಳಿಲ್ಲ ಮೇಡಮ್. ಹಂಗಿದ್ರೆ ಅವಳು ಹೇಳ್ತಾ ಇದ್ಲು. ಆತ್ಮಹತ್ಯೆಗೂ ಮುನ್ನ ಶೋಭಿತಾ ತಮ್ಮ ಸಹೋದರಿಯೊಂದಿಗೆ ಮಾತನಾಡಿದ್ರಂತೆ. ನನಗೆ ತುಂಬಾ ಖುಷಿಯಾಗಿದೆ, 2 ವಾರದ ಬಳಿಕ ಊರಿಗೆ ಬರೋದಾಗಿ ಹೇಳಿದ್ರಂತೆ. ಆದ್ರೆ ಈಗ ಅವರು ಶವವಾಗಿ ಸಕಲೇಶಪುರಕ್ಕೆ ಬರ್ತಿರೋದು ದುರಂತವೇ ಸರಿ. ರೋಜಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಬ್ಬರು ವೃದ್ಧರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಛಾವಣಿ ಕುಸಿಯುತ್ತಿದ್ದಂತೆ ಅಕ್ಕ ಕಸ್ತೂರಿ ತಮ್ಮ ಲೋಕೇಶ್ನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಫೆಂಗಲ್ ಚಂಡಮಾರುತಕ್ಕೆ ಕರುನಾಡು ಥಂಡ ಹೊಡೆದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫೆಂಗಲ್ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಅರಬ್ಬಿ ಸಮುದ್ರದತ್ತ ಚಂಡಮಾರುತ ಪಥ ಬದಲಾವಣೆ ಮಾಡಿದೆ. ಇನ್ನು 2 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಿಸಲಾಗಿದೆ. ಯಾವ ಪ್ರದೇಶದಲ್ಲಿ ಮಳೆ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಉಡುಪಿ, ಕೋಲಾರ, ದಕ್ಷಿಣ ಕನ್ನಡ, ರಾಮನಗರ, ಕೊಡಗು ಸೇರಿದಂತೆ ಹಲವು ಕಡೆಗಳಲ್ಲಿ ಈಗ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆದ್ರೆ ಬೆಂಗಳೂರು ಗ್ರಾಮಾಂತರ ಶಾಲೆಗಳಿಗೆ ರಜೆ ಇಲ್ಲ. ತಮಿಳುನಾಡಲ್ಲಿ ಫೆಂಗಲ್ ಚಂಡಮಾರುತ ಆರ್ಭಟಿಸ್ತಾ ಇದೆ. ಕರುನಾಡಿಗೂ ಆ ರಣಭೀಕರ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಹಾಗಾದ್ರೆ ಈ ಫೆಂಗಲ್ ಎಲ್ಲೆಲ್ಲಿ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಅಂತ ತೋರಿಸ್ತೀವಿ ನೋಡಿ. ಫೆಂಗಲ್ ತಮಿಳುನಾಡು ಜನರನ್ನ ಬೆಚ್ಚಿ ಬೀಳಿಸಿದೆ. ಈ ಭಯಾನಕ ಚಂಡಮಾರುತ ಕೃಷ್ಣಗಿರಿಯನ್ನ ನಲುಗಿಸಿಬಿಟ್ಟಿದೆ. ಊರೂರೇ ಮುಳುಗಿ ಹೋಗಿದೆ. ಜಲಾಶಯಗಳು ರೌದ್ರ ರೂಪ ತಾಳಿವೆ. ವಾಹನಗಳು ನೀರಲ್ಲಿ ತೇಲಿ ಬರ್ತಿವೆ.
ಕೊನೆಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಫೆಂಗಾಲ್ ಚಂಡಮಾರುತದ ಆರ್ಭಟ ಕರುನಾಡಿನ ಮೇಲೂ ಕೂಡ ಬಿದ್ದಿದೆ. ಕರಾವಳಿ ಪ್ರಕ್ಷುಬ್ಧಗೊಂಡಿದೆ. ಸಮುದ್ರದಲ್ಲಿ ಅಲೆಗಳು ರಕ್ಕಸ ರೂಪವನ್ನ ತಾಳಿದಾವೆ. ಕಾಸರಗೋಡಿನಲ್ಲಿ ರಸ್ತೆಗಳೆಲ್ಲ ಜಲಮಯ. ಫೆಂಗಲ್ ಎಫೆಕ್ಟ್ನಿಂದಾಗಿ ಮಂಗಳೂರಿನ ಗಡಿಭಾಗ ಕಾಸರಗೋಡಿನ ರಸ್ತೆಗಳು ಜಲಮಯವಾಗಿವೆ. ಭಾರೀ ಮಳೆಗೆ ಬಂದ್ಯೋಡು ಕುಂಬ್ಳೆ ರಸ್ತೆಯಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ಮಂಗಳೂರಿನಲ್ಲಿ ಅಲೆಗಳ ಆರ್ಭಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದೆ. ಮಂಗಳೂರಿನಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ಆಳ ಸಮುದ್ರಕ್ಕೆ ತೆರಳಿದ್ದ ಬೋಟ್ಗಳು ಮರಳಿ ದಡಕ್ಕೆ ವಾಪಸ್ಸಾಗಿವೆ. ನಾನೀಗ ಮಂಗಳೂರಿನ ಬಂದರ್ನಲ್ಲಿದ್ದೇನೆ. ಇಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಸಾವಿರಾರು ಬೋಟ್ಗಳು ಲಂಗರು ಹಾಕಿರುವಂಥದ್ದು. ಅಂದರೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಆಗಿದೆ. ಹೀಗಾಗಿ ಅಪಾಯ ಎನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಬೋಟ್ಗಳು ಮಂಗಳೂರಿನ ದಕ್ಕೆಯಲ್ಲಿ ಲಂಗರು ಹಾಕಿರುವಂಥದ್ದು. ಉಡುಪಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಉಡುಪಿಯಲ್ಲಿ ಸಮುದ್ರದ ಅಲೆಗಳು ಅಬ್ಬರಿಸುತ್ತಿವೆ. ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿತ್ತು. ನಾಳೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ನದಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಮಂಡ್ಯ ಬಾಗಲಕೋಟೆಯಲ್ಲೂ ಜಿಟಿ ಮಳೆ. ಮಂಡ್ಯದಲ್ಲೂ ಎಡಬಿಡದೆ ಮಳೆ ಸುರಿಯುತ್ತಿದೆ. ಬಾಗಲಕೋಟೆ, ಕೊಪ್ಪಳ, ಮೈಸೂರಲ್ಲೂ ಜಿಟಿ ಮಳೆಯಾಗ್ತಿದೆ. ಕೋಲಾರದಲ್ಲಿ ಶೀತಗಾಳಿಗೆ ಜನ ಮನೆಯಿಂದ ಹೊರಬರೋಕು ಹೆದರುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಫೆಂಗಲ್ ಅವಾಂತರ. ಜಿಟಿ ಮಳೆಗೆ ಬೆಂಗಳೂರಿನ ಜೆಜೆ ನಗರದಲ್ಲಿ ಮನೆಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ಇಬ್ಬರು ವೃದ್ಧರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಛಾವಣಿ ಕುಸಿಯುತ್ತಿದ್ದಂತೆ ಅಕ್ಕ ಕಸ್ತೂರಿ ತಮ್ಮ ಲೋಕೇಶ್ನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಫೆಂಗಲ್ ಚಂಡಮಾರುತಕ್ಕೆ ಕರುನಾಡು ಥಂಡ ಹೊಡೆದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫೆಂಗಲ್ ಚಂಡಮಾರುತಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಅರಬ್ಬಿ ಸಮುದ್ರದತ್ತ ಚಂಡಮಾರುತ ಪಥ ಬದಲಾವಣೆ ಮಾಡಿದೆ. ಇನ್ನು 2 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಿಸಲಾಗಿದೆ. ಯಾವ ಪ್ರದೇಶದಲ್ಲಿ ಮಳೆ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಉಡುಪಿ, ಕೋಲಾರ, ದಕ್ಷಿಣ ಕನ್ನಡ, ರಾಮನಗರ, ಕೊಡಗು ಸೇರಿದಂತೆ ಹಲವು ಕಡೆಗಳಲ್ಲಿ ಈಗ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆದ್ರೆ ಬೆಂಗಳೂರು ಗ್ರಾಮಾಂತರ ಶಾಲೆಗಳಿಗೆ ರಜೆ ಇಲ್ಲ.